ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಟು ಗ್ಲೋ ವಿತ್ ಸಾನಾ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಕೇಳ್ತಿದ್ದೀನಿ ಅಂದ್ರೆ, ನಮ್ಮಮ್ಮಗೆ ನಾನು ಏನದು ಸ್ಕಿನ್ ಪ್ರೋಟೀನ್ ಬಗ್ಗೆ ಕೇಳ್ತಾ ಇದೀನಿ. ಇಷ್ಟೆಲ್ಲ ವಿಡಿಯೋ ಮಾಡಾಕಿದಾರಲ್ಲ, ಏನ್ ಯೂಸ್, ಹೆಂಗ್ ವರ್ಕ್ ಆಗುತ್ತೆ ಅಂತ ಕೊನೆವರೆಗೂ ನೋಡ್ತಾ ಇರಿ. ಕೊನೆವರೆಗೂ ನೋಡ್ತಾ ಇರಿ, ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದಷ್ಟು ನನ್ನ ಮಗ ಕೇಳುವಂತ ಕ್ವಶನ್ಸ್ಗೆ ಉತ್ತರ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಒಂದು ಏನೇನ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಬ್ಯೂಟಿಗೆ ಸಂಬಂಧಪಟ್ಟಿರುವಂತಹದ್ದು, ಸ್ಕಿನ್ಗೆ ಸಂಬಂಧಪಟ್ಟಿರುವಂತಹದ್ದು, ಮತ್ತೆ ಈ ಏಜಿನ ಮಕ್ಕಳು ಯಾವ ರೀತಿ ಸ್ಕಿನ್ ಅನ್ನ ಮೇಂಟೈನ್ ಮಾಡಬೇಕು, ಅವರು ಯಾವ ಒಂದು ಏನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ನನ್ನ ಮಗನೇ ಇವನ್ಗೆ ಇವಾಗ 19 ಇಯರ್ಸ್ ಏಜು. ಇವಾಗ ಇವನ ಏಜಿನ ಮಕ್ಕಳು, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು, ಯಾವ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಸೊ ಈ ಒಂದು ಕ್ವಶನ್ ಅನ್ನ ನನ್ನ ಮಗ ನನ್ನನ್ನ ಇವತ್ತು ಕೇಳ್ತಾನೆ. ಯಾರ್ಯಾರಿಗೆಲ್ಲ ಏನೇನು ಪ್ರಶ್ನೆಗಳಿದೆ ತಲೆಯಲ್ಲಿ, ಯಾರ್ಯಾರು ಈ ವಿಡಿಯೋ ಯಾರ್ಯಾರಿಗೆ ತಲುಪುತ್ತೆ ಅವ್ರಿಗೆಲ್ಲ ಒಂದಷ್ಟು ಉತ್ತರಗಳು ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಎಸ್ ಗಜ, ಕೇಳ್ಬೋದು. ಏನ್ ಕ್ವಶನ್ಸ್ ಕೇಳ್ತೀರೋ ಕೇಳಿ, ನಿಮ್ಗೆ ಆದಷ್ಟು ಉತ್ತರ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನನ್ನ ಫಸ್ಟ್ ಕ್ವಶನ್ ಬಂದು ಮೇನ್ ಕ್ವಶನ್ ಇದು. ಮೂಗ್ ಮೇಲೆ ಮತ್ತೆ ಹಣೆ ಮೇಲೆ ಎಷ್ಟು ಉಜ್ಜಿದ್ರೂ ಹೋಗೋದೇ ಇಲ್ಲ. ಸಲೂನ್ಗೆ ಹೋಗಿ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು, ಮತ್ತೆ ಒಂದ್ ವಾರಕ್ಕೆ ಮತ್ತೆ ಹಂಗೆ ಗಲೀಜಾಗ್ಬಿಡುತ್ತೆ. ಎಲ್ಲರೂ ಹೇಳ್ತಾರೆ ಈಟಿಗೋಸ್ಕರ, ಈಟಿಂದ ಬರುತ್ತೆ ಅಂತ. ಇಲ್ಲ, ಇವನು ಹೇಳ್ತಾ ಇರೋದು ಮೂಗ್ ಮೇಲೆ ಹಣೆ ಮೇಲೆ ಅಂತ. ಮೂಗ್ ಮೇಲೆ ಆಗೋದು ಆಲ್ಮೋಸ್ಟ್ ಬ್ಲಾಕ್ ಹೆಡ್ಸ್. ಸೊ ಆ ಬ್ಲಾಕ್ ಹೆಡ್ಸ್ ಯಾಕಪ್ಪ ಬರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಬ್ಲಾಕ್ ಹೆಡ್ಸ್ ಬರೋದು ಯಾಕೆ ಅಂತಂದ್ರೆ ಗಾಳಿಯಲ್ಲಿ ತುಂಬಾ ಓಡಾಡೋದ್ರಿಂದ ಒಂದು, ಮತ್ತೆ ಸ್ಕಿನ್ ಯಾರಿಗೆ ಆಯಿಲಿ ಸ್ಕಿನ್ ಇರುತ್ತೆ ಅವ್ರಿಗೆಲ್ಲ ಬೇಗ ಬ್ಲಾಕ್ ಹೆಡ್ಸ್ ಬರುತ್ತೆ. ಮತ್ತೆ ಆ ಒಂದು ಬ್ಲಾಕ್ ಹೆಡ್ಸ್ ಇರೋರು ಆಲ್ಮೋಸ್ಟ್ ಹಾಲನ್ನ ಮತ್ತೆ ಕರ್ಡನ್ನ ಯೂಸ್ ಮಾಡಬಾರ್ದು ಫೇಸ್ಗೆ. ಸೊ ಅವರೆಲ್ಲ ಏನ್ ಮಾಡ್ಬೇಕು, ಅಕ್ಕಿ ಹಿಟ್ಟಿಗೆ ರೋಸ್ ವಾಟರ್ ಅನ್ನ ಹಾಕೊಂಡೆ ಏನು ಸ್ಕ್ರಬ್ ಮಾಡಬೇಕು. ಸೊ ಅದು ಒಂದೇ ದಿನ ಹೋಗುತ್ತೆ ಅಂತ ನಾನು ಹೇಳಲ್ಲ, ಅದು ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ. ವಾರದಲ್ಲಿ 2 ರಿಂದ 3 ಸಾರಿ, ಇಲ್ಲ ಡೈಲಿ ಕೂಡ ನೀವು ಯೂಸ್ ಮಾಡಿದ್ರು ಒಳ್ಳೇದು. ಏನ್ ಹಾಕೋಬೇಕು, ಆಯಿಲಿ ಸ್ಕಿನ್ ಇರೋರು ಏನು ಅಕ್ಕಿ ಹಿಟ್ಟು ಮತ್ತೆ ರೋಸ್ ವಾಟರ್ ಅನ್ನ ಯೂಸ್ ಮಾಡಬೇಕು. ಜೊತೆಗೆ ಸ್ಟೀಮ್ ಅನ್ನ ತಗೋಬೇಕಾಗತ್ತೆ. ಆಯಿಲಿ ಸ್ಕಿನ್ ಇರೋರು ಸ್ಟೀಮ್ ತಗೊಂಡ್ರೆ ತುಂಬಾನೇ ಒಳ್ಳೇದು. ಸೊ ಅವರು ಅವಾಗ ಸ್ಕಿನ್ ಬ್ಯಾಲೆನ್ಸ್ ಆಗುತ್ತೆ. ತುಂಬಾ ಆಯಿಲಿ ಯಾರಿಗಿರುತ್ತೆ ಅವ್ರಿಗೆ ಮೂಗ್ ಮೇಲೆ ಬ್ಲಾಕ್ ಹೆಡ್ಸ್ ಬರುತ್ತೆ, ಮತ್ತೆ ಹಣೆ ಮೇಲೆ ಗುಳ್ಳೆಗಳು ಆಗುತ್ತೆ. ಹಣೆ ಮೇಲೆ ಗುಳ್ಳೆ ಯಾಕೆ ಆಗುತ್ತೆ ಅಂತಂದ್ರೆ, ಯಾರೆಲ್ಲ 24 hour ಎಣ್ಣೆನ ತಲೆಯಲ್ಲೇ ಹಚ್ಕೊಂಡಿರ್ತಾರೆ, ಮತ್ತೆ ತಲೆಯಲ್ಲಿ ಎಣ್ಣೆ ಹೋಗಲ್ಲ ಸ್ನಾನ ಮಾಡಿದಾಗ. ಸೊ ಆ ಎಣ್ಣೆಯಿಂದ ಮುಖಕ್ಕೂ ಕೂಡ ಪಿಂಪಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಆಯಿಲಿ ಸ್ಕಿನ್ ಇಂದಾನೆ ಹಣೆ ಮೇಲೆ ಆಗುವಂತ ಗುಳ್ಳೆಗಳು ಕಾರಣ. ಸೊ ಅವರೆಲ್ಲ ಜಾಸ್ತಿ ಏನ್ ಮಾಡ್ಬೇಕು, ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿ, ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ, ಮತ್ತೆ ಜಾಸ್ತಿ ಏನು ಗಾಳಿ ಮತ್ತೆ ಧೂಳಲ್ಲಿ ಡಸ್ಟ್ ಅಲ್ಲಿ ಓಡಾಡೋದ್ರ ಕಮ್ಮಿ ಮಾಡಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಆಯಿಲಿ ಫುಡ್ ಅನ್ನ ತಿನ್ನೋದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇನ್ನೊಂದು, ಈ ಪ್ರಶ್ನೆ ನಿನ್ನ ಹತ್ರ ಉತ್ತರ ಇಲ್ಲ ಅನ್ಕೊಂತೀನಿ. ಹೌದಾ? ಇದ್ರೆ ನಾನು ಹೇಳ್ತೀನಿ, ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗೆಲ್ಲ ಹೊರಗಡೆ ಹೋಗಕ್ ರೆಡಿ ಆಗಿರ್ತೀವಿ. ಹೊರಗಡೆ ಹೋದ್ಮೇಲೆ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೀಟಾಗಿ ಹೋಗಿರ್ತೀವಿ. ಹೊರಗಡೆ ಹೋದ್ಮೇಲೆ ಇದು ಟ್ಯಾನು ಮತ್ತೆ ಡಸ್ಟ್ ಅದು ಇದು ಎಲ್ಲ ಹಾಗೆ ಆಗುತ್ತೆ. ಆದ್ರೂ ಅಂದ್ರೆ ಸನ್ಸ್ಕ್ರೀನ್ ಬದಲಾಗಿ ಇದಕ್ಕೇನಾದ್ರೂ ಇದೆಯಾ? ಓಕೆ, ಅದು ಗೊತ್ತಾಯ್ತು ನನ್ಗೆ. ಇವಾಗ ಕಾಲೇಜ್ಗೆಲ್ಲ ಹೋಗ್ತಿರ್ತಾರೆ ಮಕ್ಕಳು. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಸನ್ಸ್ಕ್ರೀನ್ ಹಚ್ಕೊಳ್ದೆ ಹೋಗ್ತಾರ ಆಚೆ. ಸೊ ಹೋಮ್ ರೆಮಿಡಿ ಏನಾದ್ರು ಹೇಳ್ತೀರಾ ಅಂತ. ಸನ್ಸ್ಕ್ರೀನ್ ಗಿಂತ ಒಳ್ಳೆ ಹೋಮ್ ರೆಮಿಡಿ ಏನಿಲ್ಲ. ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಾವು ಸನ್ ಇಂದ ನಾವು ಅವಾಯ್ಡ್ ಆಗ್ಬೇಕು ಅಂತಂದ್ರೆ SPF 50++ ಅಂತ ಸನ್ಸ್ಕ್ರೀನ್ ಲೋಷನ್ ಬಂದೇ ಬರುತ್ತೆ. ಈಗಿನ ಕಾಲದಲ್ಲಿ ಯಾರಿಗೂ ತಗೊಳಕ್ ಆಗಲ್ಲ ಅನ್ನೋದೇನಿಲ್ಲ, ಎಲ್ಲರಿಗೂ ತಗೊಳ್ಳೋಂತ ಶಕ್ತಿ ದೇವ್ರು ಕೊಟ್ಟೇ ಇರ್ತಾನೆ. ಸೊ ಹಾಗಾಗಿ ಆಲ್ಮೋಸ್ಟ್ ನೀವ್ ಏನ್ ಮಾಡ್ತೀರಾ, ಮನೆಯಲ್ಲಿ ಫೇಸ್ ವಾಶ್ ಆಗಿದ ತಕ್ಷಣನೇ ರೋಸ್ ವಾಟರ್ ಅನ್ನ ಹಾಕೋಬೇಕು, ಮತ್ತೆ ಆಲೋವೆರಾ ಜೆಲ್ ಅನ್ನ ಹಾಕೊಳ್ಳಿ ಅಷ್ಟೇ. ಹುಡುಗರು ಸಿಂಪಲ್ ಆಗಿ ರೆಡಿ ಆಗ್ತಾರೆ, ಸೊ ಅವ್ರಿಗಷ್ಟೇ ಸಾಕು. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಸನ್ಸ್ಕ್ರೀನ್ ಲೋಷನ್ ಅನ್ನ ಹಚ್ಕೊಂಡು ಆಚೆ ಹೋಗ್ಲೇಬೇಕಾಗತ್ತೆ, ಕೈಗಳಿಗೆ ಮತ್ತೆ ಮುಖಕ್ಕೆ ಹಚ್ಕೊಂಡು ಆಚೆ ಹೋಗಿ. ಸೊ ಇವ್ರು ಕೇಳಿದ ಕ್ವಶನ್ ಏನಪ್ಪಾ ಅಂತಂದ್ರೆ, ಹೋಮ್ ರೆಮಿಡಿ ಏನಾದ್ರೂ ಇದೆಯಾ ಅಂತ. ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಆ ತರ ಸನ್ಸ್ಕ್ರೀನ್ ಲೋಷನ್ ಬದಲಾಗಿ ಬೇರೆ ಅಂತ ಮನೆಮದ್ದು ಇದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸಿಕ್ತಾ? ಬಿಟ್ಟು ಕೈಗೆ ಟ್ಯಾನ್ ಆಗೋದು,
ಆಗುತ್ತೆ, ಕೈಗಳಿಗೆಲ್ಲ ಟ್ಯಾನ್ ಆಗುತ್ತೆ. ಇವ್ನು ಕೇಳೋ ಕ್ವಶನ್ ಏನಪ್ಪಾ ಅಂತಂದ್ರೆ, ಇವಾಗ ಗಂಡು ಮಕ್ಕಳು ಹೊರಗಡೆ ಓಡಾಡ್ತಾ ಇರ್ತಾರೆ, ಅವರು ಬಿಸಿಲಲ್ಲಿ ತುಂಬಾ ಆಟಗಳು ಜಾಸ್ತಿ ಮಕ್ಕಳದು. ಸೊ ಅಂಥವ್ರಿಗೆಲ್ಲ ನಾನು ಹೇಳೋದೇನಪ್ಪಾ ಅಂತಂದ್ರೆ, ನೀವೊಂದು 10% ಆಟ ಆಡ್ತೀರಾ, ಇಲ್ಲ 50% ಹೊರಗಡೆ ಆಟ ಆಡ್ತೀರಾ, ಮನೇಲಿ ಬಂದು 100% ನೀವು ಕೇರ್ ಮಾಡ್ಲೇಬೇಕಾಗುತ್ತೆ ಸ್ಕಿನ್ಗೆ. 50-50 ಇರಬೇಕು. ನೀವು ಹೊರಗಡೆ ಆಟ ಆಡ್ಕೊಂಡು ಬಂದು ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದು ಜರ್ನಿ ಮಾಡಿ ಮತ್ತೆ ಸ್ಕಿನ್ ಟ್ಯಾನ್ ಆಯ್ತು ಅಂತಂದ್ರೆ ಏನ್ ಮಾಡೋದಕ್ಕಾಗಲ್ಲ. ಸೊ ನೀವೇನ್ ಮಾಡ್ಬೇಕು, ಆದಷ್ಟು ಕೈಗಳಿಗೂ ಕೂಡ ಹೊರಗಡೆ ಹೋದಾಗ ಸನ್ಸ್ಕ್ರೀನ್ ಲೋಷನ್ಸ್ ಅನ್ನ ಹಾಕೋಬೇಕು. ಆಲ್ಮೋಸ್ಟ್ ಇವರೆಲ್ಲ ಕ್ರಿಕೆಟ್ ಪ್ಲೇಯರು, ಮತ್ತೆ ಏನು ವಾಲಿಬಾಲ್ ಎಲ್ಲ ತುಂಬಾ ಇಷ್ಟ ಇವ್ರಿಗೆ. ಆ ಪ್ಲೇಯರ್ಸ್ ಅಂದ್ರೂ ಕೂಡ ಲೆಜೆಂಡರೀಸ್ ಪ್ಲೇಯರ್ಸ್ ಅಂದ್ರೂ ಇಷ್ಟ ಇವ್ರಿಗೆ. ಅವರೆಲ್ಲ ಹೇಗೆ ಆಡ್ತಾರೆ, ಅವರೆಲ್ಲ ವೈಟ್ ಇದ್ದಾರೆ, ವರ್ಲ್ಡ್ ಕಪ್ ಎಲ್ಲ ತಗೊಂಡಿದ್ದಾರೆ. ಸೊ ಅಂತವ್ರೆಲ್ಲ ಹೇಗೆ ಅವ್ರು ವೈಟ್ ಇದ್ದಾರೆ, ಅವ್ರು 24 ಅವರ್ ಹೊರಗಡೆನೆ ಆಡ್ಬೇಕಲ್ಲ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ತಾರೆ. ಸೊ ಹಾಗಾಗಿ ನೀವು ಕೂಡ ಸನ್ಸ್ಕ್ರೀನ್ ಲೋಷನ್ ಕೈಗಳಿಗೆ, ಕಾಲುಗಳಿಗೆ, ಮುಖಗಳಿಗೆಲ್ಲ ಹಚ್ಕೊಂಡು ಹೊರಗಡೆ ಹೋಗ್ಬೇಕು. ಕೈ ಕಾಲು ಹೌದು, ಕೈಗೂ ಹಚ್ಕೋಬಹುದು ಸನ್ಸ್ಕ್ರೀನ್ ಲೋಷನ್. ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಇವಾಗ ಸ್ಕಿನ್ ಕೇರ್ ಮಾಡ್ಬೇಕು ಅಂತ ಅನ್ನೋರು ಅವಾಯ್ಡ್ ಮಾಡ್ಬೋದು. ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡಿ. ಮನೆಗೆ ಬಂದಾಗ ಏನ್ ಮಾಡ್ತೀರಾ, ಆಲ್ಮೋಸ್ಟ್ ಇವಾಗ ಒಂದಷ್ಟು ಕ್ಲೆನ್ಸರ್ ಎಲ್ಲ ಇದೆ. ನಾನು ಮೊನ್ನೆ ತೋರಿಸ್ದೆ ಓಪಲ್ ಕ್ಲೆನ್ಸರ್ ಅಂತ. ಕ್ಲೆನ್ಸರ್ ಎಲ್ಲ ಕೈಗಳನ್ನೆಲ್ಲ ಉಚ್ಕೋಬೇಕು ಚೆನ್ನಾಗಿ. ಕೈಗಳಿಗೂ ಕೂಡ ಸ್ಕ್ರಬ್ಬಿಂಗ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ, ಕೈ ಕಾಲುಗಳಿಗೆ ಯಾವ ತರ ಸ್ಕ್ರಬ್ ಮಾಡ್ಬೇಕು ಅಂತ. ಸ್ಕ್ರಬ್ ಮಾಡ್ಕೊಳ್ಳಿ. ಮತ್ತೆ ಇಮಿಡಿಯೇಟ್ ಆಗಿ ನೀವು ಸ್ನಾನ ಮಾಡಿದ ತಕ್ಷಣನೇ ಒಂದು 50% ವೆಟ್ ಇರಬೇಕು ಬಾಡಿ, ಅವಾಗ ನೀವು ಲೋಷನ್ ಅನ್ನ ಹಚ್ಕೋಬೇಕು. ಇಲ್ಲ ಅಂತಂದ್ರೆ ಡ್ರೈ ಆಗುತ್ತೆ. ಡ್ರೈ ಆದಾಗ ಏನಾಗುತ್ತೆ, ಬೇಗ ಟ್ಯಾನ್ ಆಗುತ್ತೆ. ಸಣ್ಣದು ಡೈರೆಕ್ಟ್ ಏನು ಸ್ಕಿನ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣನೇ 50% ಡ್ರೈ ಇರೋ ಹಾಗೆ, ಅಂದ್ರೆ ವೆಟ್ ಇರೋ ಹಾಗೆ ನೀವು ಲೋಷನ್ ಅನ್ನ ಹಚ್ಕೊಳ್ಳಿ. ಇದು ನನ್ನ ಕಡೆಯಿಂದ ಟಿಪ್ಸ್. ಅಂತವ್ರಿಗೆ ಸನ್ ಟ್ಯಾನ್ ಆಗೋದು ಆದಷ್ಟು ಕಡಿಮೆ ಆಗುತ್ತೆ. ಹೇರ್ ಲಾಸ್ಗೆ, ಹೇರ್ ಲಾಸ್ಗೆ ಏನಂತ ಹೇಳೋದು ಅಂತಂದ್ರೆ, ಆಲ್ಮೋಸ್ಟ್ ನೀವು ಹೇರ್ ಲಾಸ್ ಅಂದ್ರೆ ಎಣ್ಣೆ ಮಸಾಜ್ ಮಾಡ್ತಾ ಇರ್ಬೇಕು. ಬರೀ ಇರೋ ಕೂದಲಿಗೆಲ್ಲ ಹೇರ್ ಗ್ರೋತ್ ಆಗ್ಬೇಕು ಅಂತವ್ರಿಗೆ ಅದೇ, ಇವನಿಗೂ ಅದೇ ಪ್ರಾಬ್ಲಮ್ ಇರೋದು. ಇವಾಗ ಏರ್ ತುಂಬಾನೇ ಉದುರ್ತಾ ಇದೆ ಅಂತ ಹೇಳ್ತಿದ್ದಾನೆ. ಸೊ ಆದ್ರೂ ಇವಾಗ ನಾನು ಅವ್ನಿಗೆ ಹೇಳಿದ್ದೀನಿ, ಡೈಲಿ ತಲೆಯಲ್ಲಿ ಏನು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಇದು ಹರಳೆಣ್ಣೆನ ಹಚ್ಕೋಪ ಅಂತ. ಸೊ ನಾನು ಡಾಬರ್ ಹರಳೆಣ್ಣೆನ ತರಿಸ್ಕೊಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿ ಯೂಸ್ಫುಲ್ ಆಗ್ತಾ ಇದೆ ಅವನಿಗೆ. ಆದ್ರೂ ಅಂದ್ರೆ ಹೇರ್ ಉದುರೋದು ಕಡಿಮೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ನೀವು ಕೂಡ ಅದನ್ನ ಫಿಂಗರ್ ಟಿಪ್, ತಲೆ ತುಂಬಾ ಎಣ್ಣೆನ ಹಚ್ಕೋಬೇಡಿ. ಜಸ್ಟ್ ನೀವು ಸ್ನಾನ ಆಗಿದ ತಕ್ಷಣನೇ ಆ ಒಂದು ಫಿಂಗರ್ ಟಿಪ್ ಅಲ್ಲಿ ಸ್ಕ್ಯಾಲ್ಪ್ಗೆ ಆ ಎಣ್ಣೆನ ಹಚ್ಕೊಡಿ. ಯಾಕೆಂತಂದ್ರೆ ಇವರ ಸ್ಕ್ಯಾಲ್ಪ್ ಡ್ರೈ ಆಗಿರುತ್ತೆ, ಇವಾಗ ಉದುರುವಂತ ಸ್ಟೇಜ್ ಇರುತ್ತೆ. ಡ್ರೈ ಆದಾಗ ಅವ್ರಿಗೆ ಯಾವ್ದಾವ್ದು ನ್ಯೂಟ್ರಿಷನ್ ಸಿಗ್ಬೇಕು, ವಿಟಮಿನ್ ಸಿಗ್ಬೇಕು, ಸಿಕ್ಕಿರಲ್ಲ. ಸೊ ಹಾಗಾಗಿ ಕೂದಲು ಉದುರುತ್ತೆ. ಸೊ ಇಂಟೇಕ್ ಅನ್ನ ಚೆನ್ನಾಗಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಕೂದಲಿಗೆ ಹೆಲ್ದಿ ಆಗಿರ್ಬೇಕು ಅಂದ್ರೆ ಇಂಟೇಕು ತಗೋಬೇಕು. ಮತ್ತೆ ಇಲ್ಲೂ ಕೂಡ ನಾವು ಆಯಿಲ್ ಮಸಾಜಸ್ ಎಲ್ಲ ಮಾಡ್ತಾ ಇರ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ಟ್ರೆಸ್, ತುಂಬಾ ಸ್ಟ್ರೆಸ್ ಇದ್ರೂ ಕೂದಲು ಉದುರುತ್ತೆ, ಮತ್ತೆ ಯೋಚನೆ ಇದ್ರೂ ಕೂದಲು ಉದುರುತ್ತೆ. ಯಾಕಪ್ಪ ಅಂತಂದ್ರೆ, ಇವಾಗ ಇವನ್ಗೇನು ಯೋಚನೆ ಇಲ್ಲ, ಕೂದಲು ಉದುರುತ್ತೆ ಅನ್ನೋದೇ ಒಂದು ಯೋಚನೆ. ಸೊ ಆ ಯೋಚನೆಯಿಂದಾನೇ ಕೂದಲು ಉದುರುತ್ತೆ. ಸೊ ಹಾಗಾಗಿ ಕೂದಲು ಉದುರುತ್ತೆ ಅನ್ನೋದು ಯೋಚನೆ ಮಾಡ್ಲೇಬಾರ್ದು. ಬಿಡಿ ಏನೋ ಒಂದು ಆಗುತ್ತೆ ಅಂತ ಅಂದ್ರೇನೆ ಆ ಕೂದಲು ಸ್ಟಾಪ್ ಆಗೋದು. ಸ್ಟ್ರೆಸ್ ಇಟ್ಕೋಬೇಡಿ ಅಷ್ಟೇ. ಅದು ಹೇರ್ಗೆ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ಹೆಲ್ತಿ ಟಿಪ್ ಇದೆ ಹೇರ್ ಅಲ್ಲಿ. ಅದು ಲಾಸ್ಟ್ ಟೈಮ್ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ, ಅದು ತುಂಬಾ ಚೆನ್ನಾಗಿ ರನ್ ಆಗಿತ್ತು. ಸೊ ಹೇರ್ ಸ್ಮೂತ್ಗೆ ಮತ್ತೆ ಹೇರ್ ಕಂಟ್ರೋಲ್ ಆಗೋದಕ್ಕೆ, ಹೇರ್ ಗ್ರೋತ್ ಆಗೋದಕ್ಕೆ ಒಂದು ಒಳ್ಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ. ಮತ್ತೆ ಮೆಂತೆ ಕಾಳು ರಾತ್ರಿ ಎಲ್ಲ ನೆನೆಕ್ಕಿ ತಿನ್ನೋದು, ಅದೆಲ್ಲ ವರ್ಕ್ ಆಗುತ್ತಾ? 100% ವರ್ಕ್ ಆಗುತ್ತೆ. ಮೆಂತ್ಯೆಯನ್ನ ನೈಟ್ ನೆನೆಸಿಟ್ಬಿಟ್ಟು ಮಾರ್ನಿಂಗು ಆ ನೀರನ್ನ ಕುಡಿಬೇಕು. ಮತ್ತೆ ಒಂದೆರಡು ಕಾಳನ್ನ ಕೂಡ ನಾವು ನುಂಗಿದ್ರು ತುಂಬಾ ಒಳ್ಳೇದು. ಅದು ಯಾಕೆ ಒಳ್ಳೇದು ಅಂತಂದ್ರೆ, ಒಳಗಡೆ ಹೊಟ್ಟೆನ ಕ್ಲೀನ್ ಮಾಡುತ್ತೆ. ನಮ್ಮ ಹೊಟ್ಟೆ ಯಾವಾಗ ಕೆಡುತ್ತೆ, ಮುಖದಲ್ಲಿ ಪಿಂಪಲ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ ನೋಡಿ, ಅವ್ರ ಮುಖ ಪಿಂಪಲ್ ಆಗುತ್ತೆ, ಆಕ್ನಿಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಂತ್ಯ ನೀರನ್ನ ಕೆಲವ್ರಿಗೆ ಡೈಲಿ ಕುಡಿದ್ರೆ ಆಗಲ್ಲ. ಅದು ಮೆಂತ್ಯ ತುಂಬಾ ತಂಪು ಇರುತ್ತೆ, ಕೆಲವ್ರಿಗೆ ಹೀಟ್ ಅಂತಾನೂ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀರಾ, ವಾರದಲ್ಲಿ 2-3 ಸಾರಿ ಕುಡೀರಿ ಸಾಕು. ಜಾಸ್ತಿ ಕುಡಿಯೋದಕ್ಕೆ ಹೋಗ್ಬೇಡಿ. ಒಳ್ಳೇದು, ತುಂಬಾನೇ ಒಳ್ಳೇದು. ಆ ಮೆಂತ್ಯ ನೆನ್ಸಿಟ್ಟಿರ್ತೀರಲ್ಲ, ಆ ಮೆಂತ್ಯನ ಅದ್ಬಿಟ್ಟು ಮಾರ್ನಿಂಗ್ ನೀವು ಪಿಂಪಲ್ ಹಚ್ಚಿ ನೀಟಾಗಿ ಹೋಗ್ಬಿಡುತ್ತೆ. ಗ್ಲೋ ಕೂಡ ಬರುತ್ತೆ ಮೆಂತ್ಯ ಕಾಳಿಂದ. ಗುಡ್ ಕ್ವಶನ್. ಒಂದು ಸಜೆಷನ್ ಹೇಳು ಹೇರ್ಗೆ ಮತ್ತೆ ಸ್ಕಿನ್ ಪ್ರೋಟೀನ್ಗೆ ಹೆಲ್ದಿ ಆಗಿ. ಅದಕ್ಕೆ ಸಜೆಷನ್ ಹೇಳ್ಬೇಕು ಅಂತಂದ್ರೆ,
ಚೆನ್ನಾಗಿ ಇಂಟೇಕನ್ನು ತೊಗೋಬೇಕು. ನಾನು ಆವಾಗಲೇ ಹೇಳಿದಾಗೆ ವೆಜಿಟೇಬಲ್ಸು ಫ್ರೂಟ್ಸು ಜಾಸ್ತಿ ತೊಗೊಳ್ಳಿ, ಮತ್ತು ಹಾಲು ಮೊಸರು ತೊಗೊಳ್ಳಿ. ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಆದಷ್ಟು ಆಯಿಲ್ ಐಟಮ್ಸನ್ನು ಅವಾಯ್ಡ್ ಮಾಡಿ. ಸೊ ಅದರಿಂದ ಕೂಡ ಸ್ಕಿನ್ನು ಆಯಿಲ್ ಆಗೋದು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಸೊ ಇನ್ನು ಬೇರೆ ಎಲ್ಲ ಏನಪ್ಪ ಅಂತಂದರೆ ಒಳ್ಳೆ ಊಟನ ಮಾಡಿ, ಹೊರಗಡೆ ಎಲ್ಲ ಜಾಸ್ತಿ ಜಂಕ್ ಫುಡ್ನ ತಿನ್ನೋದಕ್ಕೆ ಹೋಗಬೇಡಿ. ಆದಷ್ಟು ಮನೆ ಊಟನೇ ತಿನ್ನಿ, ನೀರನ್ನು ಚೆನ್ನಾಗಿ ಕುಡೀರಿ, ಮತ್ತು ನಿದ್ದೆ ಚೆನ್ನಾಗಿ ಮಾಡಿ. ನಾನು ಅದನ್ನೇ ಹೇಳೋದು, ಫಸ್ಟ್ ನೀವೆಷ್ಟು ನಿದ್ದೆ ಮಾಡ್ತೀರಾ ಅಷ್ಟು ಒಳ್ಳೇದು. ಸೊ ಚೆನ್ನಾಗಿ ನಿದ್ದೆ ಮಾಡಿ 6 ಅವರು. ನೀರನ್ನು ಎಷ್ಟು ಲೀಟರ್ ನೀರು ಕುಡಿಬೇಕು ಪರ್ ಡೇ ಅಂತ ಇರುತ್ತೆ, ಅಷ್ಟು ಲೀಟರ್ ನೀರನ್ನು ಕುಡೀರಿ. 7 ಅವರ್ ಬೆಸ್ಟ್. ಓಕೆ, 7 ಅವರ್ಸ್ ಸ್ಲೀಪ್ ಮಾಡಿ. ಒಳ್ಳೆ ಎಷ್ಟು ಲೀಟರ್ ನೀರು ಕುಡಿಬೇಕು? ಅವ್ರ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿ 3 to 4 ಲೀಟರ್ಸ್ ನಾರ್ಮಲ್ ಆಗಿ 3 to 4 ಲೀಟರ್. ಗುಡ್ ಬೆಟರ್. 3 to 4 ಲೀಟರ್ ನೀರು ಕುಡಿಬೇಕು ಅಂತ ಹೇಳೋದು 100%. ಫೈಬರ್ ತಿನ್ಬೇಕು ಚೆನ್ನಾಗಿ. ಫೈಬರ್ ನೀವೇನೇ ಒಂದು ತಿಂದ್ರೂ ಫೈಬರ್ ತಿಂದ್ರೆ ಅಬ್ಸರ್ವ್ ಆಗೋದು ಬಾಡಿಗೆ. ಫೈಬರ್ ನೀಟಾಗಿ ತಿಂದ್ರೆ ಅಂದ್ರೆ ಅದು ವಾಟರ್ಗೆ ಸಮವಾಗಿರುತ್ತೆ ಅಂತ ಹೇಳೋದಾ? ಫೈಬರು ವಾಟರ್ ಅಂದ್ರೆ ಹೈಡ್ರೇಟ್ ಆಗಿರುತ್ತೆ. ಫೈಬರ್ ಅಂದ್ರೆ ನೀವೇನು ಏನಾದ್ರೂ ತಿಂತಿರಲ್ಲ, ಏನ್ ತಿಂದ್ರೂ ಬಾಡಿ ಅಬ್ಸರ್ವ್ ಆಗುತ್ತೆ. ಆ ಫೈಬರ್ ತಿಂದಾಗ ಫೈಬರ್ ಇಂದ ಅಬ್ಸರ್ವ್ ಆಗುತ್ತೆ. ಸೊ ಮತ್ತೆ ಡೈಜೆಷನ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅವನು ಹೇಳ್ತಾ ಇದ್ದಾನೆ. ನೋಡಿ, ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾನೆ ಅವನು. 3 to 4 ಲೀಟರ್ ವಾಟರ್ ಅನ್ನ ಕುಡಿಬೇಕು, ಮತ್ತೆ ಫೈಬರ್ ಕಂಟೆಂಟ್ ಇರುವಂತಹ ಒಂದು ತರಕಾರಿಗಳನ್ನ ತಿನ್ನಿ, ಹಣ್ಣುಗಳನ್ನ ತಿನ್ನಿ, ಮತ್ತೆ ಚೆನ್ನಾಗಿ ನಿದ್ದೆ ಮಾಡಿ. ಯೋಚನೆ ಮಾಡಬಾರ್ದು, ಯಾವತ್ತೂ ಕೂಡ ನಗ್ತಾ ಇರಬೇಕು. ನಗೋದು ಒಂದೇ ನಮ್ಮ ಜೀವನಕ್ಕೆ. ನಮ್ಗೆ ಯಾವಾಗ್ಲೂ ನಾವು ಕಷ್ಟಪಡೋದೆಲ್ಲ ಏನು ಹೊಟ್ಟೆಗೆ ಊಟಕ್ಕೆ, ನಗೋದಕ್ಕೆ. ನಗುನೇ ಇಲ್ಲ ಅಂತಂದ್ರೆ ನಾವು ಎಷ್ಟು ಕಷ್ಟಪಟ್ರೆ ಏನು, ಎಷ್ಟು ಊಟ ಮಾಡಿದ್ರೆ ನಮ್ಮ ಮುಖದಲ್ಲಿ ಒಂದಿನಕ್ಕಾದ್ರೂ ನಾವು ಆ ನಗು ಬೇಕಲ್ವಾ? ಸೊ ಹಾಗಾಗಿ ಆ ಹ್ಯಾಪಿನೆಸ್ ಯಾವಾಗ್ಲೂ ನಾವು ಉಳಿಸ್ಕೋಬೇಕು. ಅವಾಗ ನಮ್ಮ ಸ್ಕಿನ್ನು ಹೆಲ್ದಿಯಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಆರಾಮಾಗಿ ಹೆಲ್ದಿಯಾಗಿರುತ್ತೆ. ಅಷ್ಟೇನಾ? ಓಕೆ, ಇದರಿಂದ ನಿಮ್ಗೊಂದಷ್ಟು ಕ್ವಶನ್ಸ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದೀನಿ. ಡ್ರೈ ಸ್ಕಿನ್ ಇರೋರು ಆಲ್ಮೋಸ್ಟ್ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಕ್ ಹೋಗ್ಬೇಡಿ. ಆಯಿಲಿ ಸ್ಕಿನ್ ಇರೋರು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿ, ಏಕೆಂದ್ರೆ ಅದಿನ್ನೂ ಡ್ರೈ ಮಾಡಿಬಿಡುತ್ತೆ ಸ್ಕಿನ್ ಅನ್ನು. ಸೊ ಹಾಗಾಗಿ ಮುಲ್ತಾನಿ ಮಿಟ್ಟಿ ಡ್ರೈ ಸ್ಕಿನ್ಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೆ ಹೆಲ್ದಿ ಆಗಿರುವಂಥ ಟಿಪ್ಸನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you.